ಮನುಷ್ಯ ಹುಟ್ಟಬೇಕಾದ್ರೆ ಶತ್ರುಗಳನ್ನ ಜೊತೆಲಿ ಹಾಕೊಂಡು ಹುಡ್ತಾನೆ. ಅವ್ರನ್ನೆಲ್ಲ ಗೆದ್ದೋನೆ ದೊಡ್ಡ ಮನುಷ್ಯ ಆಗ್ತಾನೆ. ಸೋತೋನು ಮಧ್ಯದಲ್ಲೇ ನಾನು ಶಿವರಾಮ್. ಹಲೋ ಆಂಟಿ. ವೇದ ಮತ್ತೆ ನಾನು ಗೊತ್ತು. NUನಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದೀನಿ, ಝುವಾಲಜಿ. ನಿನಗೆ ಪ್ರಾಣಿಗಳ ಬಗ್ಗೆ ಗೊತ್ತೇ ಹೊರತು ಮನುಷ್ಯರ ಬಗ್ಗೆ ಗೊತ್ತಿಲ್ಲ ಅಲ್ವಾ? ಹೋಗ್ಲಿ ಬಿಡು. ನಾನು ಮಾಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಯಾಕೆ ಮಾಡಲ್ಲ ಅಂತ ಕ್ವಶನ್ ಮಾಡ್ತೀನಿ. ನನ್ನ ಡಿಸಿಷನ್ ಕರೆಕ್ಟು ಅಂತ ಪ್ರೂವ್ ಮಾಡಿದೆ. ಇನ್ನು ನೀನು ಹೋಗ್ಬೋದು. ನೋಡು, ಮಗಳನ್ನ ಕೊಡೋದಿಕ್ಕೂ ಮುಂಚೆ ಯಾವ ತಂದೆ ಆದರೂ 3 ವಿಷಯಗಳನ್ನ ಯೋಚಿಸ್ತಾರೆ. 1, ನನ್ನ ಮಗಳು ಇವನ ಹತ್ರ ಸೆಕ್ಯೂರ್ಡ್ ಆಗಿರ್ತಾಳಾ ಇಲ್ವಾ ಅಂತ. 2ನೇದು, ಕಂಫರ್ಟಬಲ್ ಆಗಿರ್ತಾಳಾ ಅಂತ. 3ನೇದು, ನನ್ನ ಮಗಳು ಇವನ ಹತ್ರ ಸಂತೋಷವಾಗಿರ್ತಾಳಾ ಇಲ್ವಾ ಅಂತ. ಈ 3ನ್ನು ನೀನು ಕೊಡಕ್ಕಾಗಲ್ಲ. ಹೋಗಿ ಪಾಠ ಮಾಡ್ಕೋ. ಹುಡುಗ ಒಳ್ಳೆಯವನು ಅನ್ನಿಸ್ತಾ ಇದ್ದಾನೆ. ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೋದಲ್ವಾ? ನಾನು ಪ್ರಾಬ್ಲಮ್ ಕೂಡ ಅದೇ. ಈ ಕಾಲದಲ್ಲಿ ತುಂಬಾ ಒಳ್ಳೆತನ ಒಳ್ಳೇದಲ್ಲ. ಇವನು ಮದುವೆ ಮಾಡ್ಕೊಂಡು ಏನ್ ಮಾಡ್ತಾನೆ? ಹೌ ಕ್ಯಾನ್ ಯು ಸೇ ದಟ್ ಅಪ್ಪ? ಶಿವರಾಮ್ ತುಂಬಾ ಒಳ್ಳೆಯವನು. ಅದೇ ಪ್ರಾಬ್ಲಮ್ ಆಗಿರೋದು. ಒಳ್ಳೆತನ ಸ್ಟ್ರೆಂತ್ ಅಲ್ಲ, ಅದೊಂದು ವೀಕ್ನೆಸ್. ಐ ನೋ ಹಿಸ್ ಡ್ಯಾಡ್ ಆಲ್ಸೋ. ಅವನ ಅಪ್ಪ ಮಾಡಿಟ್ಟಿದ್ದ ಆಸ್ತಿ ಎಷ್ಟೋ, ಈಗ ಇವನು ಉಳಿಸ್ಕೊಂಡಿರೋದೆಷ್ಟೋ. ಅಪ್ಪ ಅದು ನೋಡು, ಅವನಿಗೆ ತಗೊಳ್ಳೋದು ಗೊತ್ತಿದ್ರೆ ನಿನ್ನ ಕೊಡ್ತಿದ್ದೆ. ಆದ್ರೆ ಅವನಿಗೆ ಕೊಡೋದಷ್ಟೇ ಗೊತ್ತು, ಅದಕ್ಕೆ ನೀನು ಕೊಡಲ್ಲ. ಅಪ್ಪ, ಐ ಆಮ್ ಸಾರಿ ಟು ಸೇ, ಮಕ್ಕಳನ್ನ ಬೆಳೆಸೋದಷ್ಟೇ ನಿಮ್ ಜವಾಬ್ದಾರಿ. ವೇದ, ಅಪ್ಪನ ಹತ್ರ ಹೀಗ ಮಾತಾಡೋದು? ಕರೆಕ್ಟಾಗೆ ಹೇಳ್ದೆ ವೇದ. ಬೆಳೆಸೋದಷ್ಟೇ ನಮ್ಮ ಜವಾಬ್ದಾರಿ. ಅದಕ್ಕೆ ಹೇಳ್ತಿದ್ದೀನಿ, ತಪ್ಪು ಹೆಜ್ಜೆ ಚಿಕ್ಕ ಮಕ್ಳಿಗೆ ಚೆನ್ನಾಗಿರುತ್ತೆ, ಇವಾಗಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ಏನಂದ್ರು ನಿಮ್ಮ ಪೇರೆಂಟ್ಸ್? ಐ ಡೋಂಟ್ ಹ್ಯಾವ್ ಪೇರೆಂಟ್ಸ್ ಎನಿಮೋರ್. ಹೋಗಣ್ವಾ? ಎಷ್ಟೇ ಆದರೂ ನಿಮ್ಮ ಪೇರೆಂಟ್ಸ್ ಅಲ್ವಾ, ಯೋಚನೆ ಮಾಡು. ಪ್ರೀತಿ, ಪೇರೆಂಟ್ಸ್, ಯಾವುದನ್ನು ಚೂಸ್ ಮಾಡ್ಕೊಳ್ಳಿ. ಕೇಳೋರಿಲ್ಲ ಅಂತಂದ್ರು ಕೊನೆ ಕೋರಿಕೆ ಹೇಳ್ತಾ ಇದ್ದೀನಿ. ಮುಂದಿನ ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ, ಇದ್ರೆ ಮಾತ್ರ ಒಳ್ಳೆಯವನಾಗಿ ಹುಟ್ಟಬಾರ್ದು. ಒಳ್ಳೆತನ ಇಟ್ಕೊಂಡಂತೂ ಹುಟ್ಟಲೇಬಾರ್ದು.
ಮಳೆ ನಿಲ್ಲೋವರೆಗೂ ನಿಮ್ಮ ಮನೇಲಿ ಇರ್ಬೋದಾ? ಇವನ್ನ ನೋಡಿದ್ರೆ ಡೋರ್ ಲಾಕ್ ಆಗಿದೆ. ನನಗೆ ಸೈನಸ್ ಇದೆ, ನೆಂದರೆ ಶೀತ ಆಗುತ್ತೆ, ಆಮೇಲೆ ತಲೆನೋವು ಬರುತ್ತೆ. ಇಫ್ ಯು ಡೋಂಟ್ ಮೈಂಡ್ ಒಳ ಹೋಗೋಣ. ಆಚೆ ನೋಡಿದ್ರೆ ಅಷ್ಟೊಂದು ಮಳೆ ಬರ್ತಾ ಇದೆ, ಇವ್ನು ನೋಡಿದ್ರೆ ಒದ್ದೆ ಹಾಗೆ ಬಂದಿಲ್ಲ. ನನಗೆ ಮಳೆಯಲ್ಲಿ ನೆನಿದ್ದೇನೆ, ನಡೆಯೋದು ಗೊತ್ತು. ಅದು ನನ್ನ ಮೈಂಡಲ್ಲಿ ಇದ್ದಿದ್ದು. ನೀವು ಹೇಗೆ ಹೇಳಿದ್ರಿ? ಹ್ಯೂಮನ್ ಥಾಟ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ, ಅದನ್ನು ರಿಸೀವ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಏನಿಲ್ಲ. ಒಬ್ಬನೇ ಇರೋ ಹಾಗಿದೆ. ಮಗು ಅವ್ರ ಅಮ್ಮನ ಥರನೇ ಇದ್ದಾಳೆ. ಸೈಕ್ಲೋನ್ ಅಲ್ವಾ, ನಿಲ್ಲೋದಕ್ಕೆ ಸಮಯ ತಗೊಳುತ್ತೆ. ಏನು ತೂಫಾನ? ನ್ಯೂಸಲ್ಲಿ ಹೇಳಲೇ ಇಲ್ಲ. ಅದು ಕ್ಲೈಮೇಟ್ ಆಗಿರ್ಬೋದು ಅಥವಾ ಇನ್ನೊಬ್ಬರ ಜೀವನ ಆಗಿರ್ಬೋದು. ನೀವೆಲ್ಲಿರ್ತೀರಾ? ಅಂದರೆ ಅದು ನಿಮ್ಮನ್ನು ಮುಂಚೆ ನೋಡಿಲ್ವಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ನಾನಾ ಚಿಕ್ಕವನಿದ್ದಾಗ ನಿನ್ನ ಪಕ್ಕದಲ್ಲಿರೋನು ವರ್ಕ್ ಬುಕ್ ಇಟ್ಕೊಂಡ್ರೆ ಓದೇ ನಿನಗೆ ಬಿತ್ತು, ನೆನಪಿದೆಯಾ? ಅದು ನೀನಾ? ನಿಮ್ಮ ಮನೆ ಮುಂದೆ ಬೆಲೂನ್ ಮಾರ್ತಾ ಸೈಕಲ್ ಮೇಲೆ ಒಬ್ಬ ಹುಡುಗ ಇರ್ತಿದ್ದ. ಅದು ನೀನೇ. ಎಲ್ಲರ ಜೊತೆ ಹೋಲಿಸ್ಬೇಡ. ಕಾಫಿ ಕುಡೋಣವಾ? ಕಾಫಿ ಈ ಟೈಮಲ್ಲಿ? ಕಾಫಿ ನೀನೇ ಮಾಡ್ತೀಯಾ, ನಾನು ಮಾಡ್ಕೊಳ್ಳ? ಕಾಫಿ ಕುಡ್ದಾದ್ಮೇಲೆ ಕ್ಲಾರಿಟಿ ಕೊಡ್ತೀಯಾ? ಕಂಡೀಷ್ನಲ್ ಕಾಫಿನ? ಇಟ್ಸ್ ಓಕೆ, ಕಾಫಿ ನಾನು ಮಾಡ್ತೀನಿ, ನೀನು ಕೂತ್ಕೋ. ಈಗಲೂ ಫಿಲ್ಟರ್ ಕಾಫಿನ? ಇನ್ಸ್ಟೆಂಟಿಗೆ ಬದಲಾಗಿಲ್ವಾ? ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ. ಟೇಸ್ಟ್ ನಿಂದ? ನಿನ್ನ ವೈಫ್ ವೇದದ? ನನ್ನ ವಿಷಯ ನಿನಗೆ ಗೊತ್ತು. ಕುಡಿಯೋಕ್ಕೂ ಮುಂಚೆನಾ? ಫಸ್ಟ್ ಟೈಮ್ ನೀನು ವೇದ ಆರ್ಫನೇಜಲ್ಲಿ ಸಿಕ್ಕಿದ್ರಿ, ನೆನಪಿದೆಯಾ? ನೆನಪಿದೆಯಾ ಇಲ್ವಾ? ಹೆಂಗೂ ಹೇಳಲ್ಲ. ಸರಿ, ನೀನೇನು ಕೆಲಸ ಮಾಡ್ತಿರ್ತೀಯ? ನಾನಾ ವಾಚ್ ಬಿಸ್ನೆಸ್. ಯು ಮೀನ್ ವಾಚಸ್? ವಾಚಿಂಗ್.